ವಿದ್ಯಾರ್ಥಿಗಳಲ್ಲಿ ಪರಿಪೂರ್ಣ ಜ್ಞಾನ ವೃದ್ಧಿಯಾಗುವುದಕ್ಕೆ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವುದಕ್ಕೆ ಜ್ಞಾನದೇವಿಗೆ ಪಬ್ಲಿಕ್ ಟಿವಿ ಹಾಗೂ ರೋಟರಿ ಸಹಕಾರದಿಂದ ಇನ್ನರ್ವಿಲ್ ಕ್ಲಬ್ ಶಿವಮೊಗ್ಗ ಪೂರ್ವದ ವತಿಯಿಂದ ವಿತರಿಸಲಾಗ್ತಾ ಇರುವ ಟ್ಯಾಬ್ಗಳು ಅತ್ಯಂತ ಹೆಚ್ಚು ಸಹಕಾರಿಯಾಗಿದೆ ಎಂದು ಇನ್ನರ್ವಿಲ್ ಜಿಲ್ಲೆ 318ರ ಜಿಲ್ಲಾ ಚೇರ್ಮನ್ ವಾರಿಜಾ ಜಗದೀಶ್ ಹೇಳಿದರು. ಹೆಡ್ ಮಾಸ್ಟರ್ ಡೆಂಕಿಂಗ್ ಕೆಲಸ ಮಾಡ್ತಿದ್ದಾರೆ. ಸೈಲೆನ್ಸ್. ನಾನು ಬನ್ನಿ ಗೊತ್ತಾಗ್ತದೆ ನಾನು ಕೇಳ್ಬೇಕು. ಮೊದಲನೇದಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲು ಬರುತ್ತಿದ್ದಾರೆ ಕುಮಾರಿ ಮೇಘಾ ಜಿಎಸ್ ಹಾಗೂ ದೀಕ್ಷಿತಾ ಎನ್. ಹಾಡುವ ವಿಘ್ನೇಶ್ವರ ತವ ಗಾನ ಹಾಡುವೆನು ಅಭಯಂಕರ, ತವ ಗಾನ ಹಾಡುವೆನು ಅಭಯಂಕರ. ತೋರಣದಿ ನಿಂದು ಹೂರಣವನೆಂದು ಓರಣದಿ ಜಗ ಕಾಯುವ ವಿಘ್ನೇಶ್ವರ, ಚೆಲುವ ಓರಣದಿ ಜಗ ಕಾಯುವ ವಿಘ್ನೇಶ್ವರ. ಬರಯ್ಯ ದೀನ ಪಾಲನ ವಿಪೆನ ಶಿಷ್ಟ ಮೂಲ, ಬರಯ್ಯ ದೀನ ಪಾಲನ ವಿಪೆನ ಶಿಷ್ಟ ಮೂಡಿಹನೆ. ತೋರಣ ಗಣಪನೆ ಶರಣು ಧಾರುಣನಿಗುವನೆ, ತೋರಣ ಗಣಪನೆ ಶರಣು ಧಾರುಣನಿಗುವನೆ. ಕ್ಲಬ್ ಶಿವಮೊಗ್ಗ ಈಸ್ಟ್ ಮತ್ತು ಪಬ್ಲಿಕ್ ಟಿವಿ ಸಹಯೋಗದಲ್ಲಿ ಜ್ಞಾನದೇವಿಗೆ ಕಾರ್ಯಕ್ರಮದಡಿಯಲ್ಲಿ ಇಂದು ನಮ್ಮ ಶಾಲೆಯಲ್ಲಿ ಎಸ್ಎಸ್ಎಲ್ ರೋಟರಿ ಉತ್ತರ ಮತ್ತು ಪಬ್ಲಿಕ್ ಟಿವಿಯ ಸಹಯೋಗದೊಂದಿಗೆ ನಡೆಸಲು ಸಾಧ್ಯವಾಗಿರಲಿಲ್ಲ. ಸಾಕಷ್ಟು ತೊಂದರೆಗಳಾಗಿತ್ತು. ಪೂರ್ಣಾವಧಿ ಶಾಲೆಗಳನ್ನು ಕೂಡ ನಡೆಸಲಾಗ್ತಿಲ್ಲ. ಈಗ ನಾವು ಪಾಳಿ ಪದ್ಧತಿಯಲ್ಲಿ ಮಕ್ಕಳಿಗೆ ಅನುಕೂಲವಾಗಲಿ ಅಂತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ಆನ್ಲೈನ್ ತರಗತಿಗಳನ್ನ ನಡೆಸಲಿಕ್ಕೆ ಅನುಕೂಲವಾಗಲಿ ಅಂತಕ್ಕಂಥ ಉದ್ದೇಶದಿಂದ ಇನ್ನರ್ವಿಲ್ ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿರ್ತಕ್ಕಂಥ ವಾರಿಜಾ ಜಗದೀಶ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಎಲ್ಲರೂ, ಹಾಗೆ ಮತ್ತೋರ್ವ ಮುಖ್ಯ ಅತಿಥಿಗಳು ಪಿಡಿಜಿ ಆಗಿರ್ತಕ್ಕಂಥ ರೊಟೇರಿಯನ್ HL ರವಿ ಅವರು ಉಪಸ್ಥಿತರಿದ್ದಾರೆ. ಫಾಸ್ಟ್ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ವಿಜಯ್ ಕುಮಾರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಅರುಣ್ ಅವರಿದ್ದಾರೆ, ರೊಟೇರಿಯನ್ ಅವರು ಸದಸ್ಯರು, ಅವರಿಗೂ ಕೂಡ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ. ಮೇಡಮ್ ಎಲ್ಲ ಬನ್ನಿ. ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಆ ಮುಖಾಂತರವೇ ಬನ್ನಿ. ಅದೇ ಇನ್ನು ನಿಮ್ಮ ಮುಖ್ಯೋಪಾಧ್ಯಾಯರ ಸಲಹೆ ಏನಂದ್ರೆ ಅವರ ಒಂದು ಅನುಮತಿ ಹೆಸರು
ಆಗಿರಿ. ಎಸ್ ಓಕೆ. ಟ್ಯಾಬ್ ತಗೊಳ್ತಿರುವವರು ಹಾಗೂ ಕೊಡುತ್ತಿರುವ ಮುಖದಲ್ಲಿ ಒಂದು ನಗು ಇರಲಿ ಎಂದು ಬಯಸ್ತಾ ಇದ್ದಾರೆ ಅನ್ನೋದಕ್ಕೆ ನಗು ಇರಲಿ. ಸಿಟ್ಟಲ್ಲಿ ತಗೊಳ್ಬೇಡಿ, ದಯಮಾಡಿ ದಾನವಾಗಿ ನೀಡುತ್ತಾ ಮತ್ತೆ SLCಯಲ್ಲಿ ಕನ್ನಡದಲ್ಲಿ ಯಾರು ಜಾಸ್ತಿ ಆಗಿರಿ. ಬಿಡುಪಿನ ಟ್ಯಾಬ್ನಷ್ಟೇ ನಿಮ್ಮ ನಗು ಬಿಡುಪ ಟಿವಿ ಪೇಪರ್ ಫೋಟೋ ಸರ್ಕಾರಿ ಶಾಲೆಗೆ ಒಟ್ಟು 5 ಟ್ಯಾಬ್ ನೀಡಿ ಮಹಾದಾನಿಗಳೆನಿಸಿದ್ದಾರೆ. ಆದರೂ ಕೂಡ ತಗೊಳ್ತಿರೋರು ಕೊಡ್ತಿರೋರು ಇಬ್ರು ಕೂಡ ದಯಮಾಡಿ ನಗ್ಬೇಕೆಂದು ಕೇಳ್ತಾ ಇದ್ದಾರೆ. ಸ್ಮೈಲ್. ಆಗಿರಿ. ಸ್ಮೈಲ್. ಆಗಿರಿ. ಮೇಡಮ್ ನೀವೇ ನಗ್ತಾ ಇಲ್ಲ. ಶ್ರೀಮತಿ ವೀಣಾ ಆಗಿರಿ. ಇಲ್ಲಿ ನೋಡಿ. ಶ್ರೀಮತಿ ನಮಿತಾ ಸೂರ್ಯನಾರಾಯಣ್ ಕಥೆ ಮಾಡಿದವಾಗ ಅದು ಪರಿಪೂರ್ಣ ಆಗ್ತದೆ ಅಂತ ಮೊದಲು ಹೇಳಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಮಕ್ಕಳಿಗೆ ರಜಾ ಅಂದ್ರೆ ಎಲ್ಲರಿಗೂ ಇಷ್ಟ ಇರುತ್ತಲ್ವಾ. ನಾವು ಚಿಕ್ಕವರಿದ್ದಾಗ ಎಲ್ಲರಿಗೂ ಇವತ್ತು ಮಿಸ್ ಬಂದಿಲ್ಲ ಸ್ಕೂಲಿನ ಅಂದ್ರೆ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಮನೆಗೆ ಓಡೋಗ್ತೀವಿ. ಸೊ ಅದು ಆ ಆಸೆ ನೆರವೇರಿಸೋಕ್ಕೋಸ್ಕರ COVID-19 ಬಂತ ಅಂತ ಒಂದು ಆಲೋಚನೆ ಬರುತ್ತೆ. ಆದರೆ ವಿಪರ್ಯಾಸ ಏನಂದ್ರೆ ಈ ರಜೆ ಮಕ್ಕಳಿಗೆಲ್ಲ ಸಜ್ಜೆ ಆಗ್ಬಿಡ್ತು. ಅವರು ಶಾಲೆ, ಶಿಕ್ಷಕರು, ಆಟ ಪಾಠ, ಸ್ನೇಹಿತರು ಎಲ್ಲರನ್ನೂ ಮಿಸ್ ಮಾಡ್ಕೊಳಕ್ ಶುರು ಮಾಡಿಕೊಂಡ್ರು. ಶಿಕ್ಷಣ ಕೊಡಿಸಿ ಬಾಳು ಬೆಳಗಿಸುವ ಉದ್ದೇಶದಿಂದ ನಮ್ಮ ಸರ್ಕಾರ ಆನ್ಲೈನ್ ಕ್ಲಾಸಸ್ ಅನ್ನು ಶುರು ಮಾಡಿತು. ಪ್ರತಿಯೊಂದು ಕೆಲಸಕ್ಕೂ ಸಾಧಕ ಬಾಧಕಗಳಿರುವಂತೆ ಇದಕ್ಕೂ ಸ್ಮಾರ್ಟ್ಫೋನ್, ಇಂಟರ್ನೆಟ್, ಕರೆಂಟ್ ಈ ತರಹದ ಅಡೆತಡೆಗಳು ಎದುರಾದವು. ಸರ್ಕಾರಿ ಶಾಲೆಯ ಮಕ್ಕಳು ಈ ವರ್ಷ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಆಲೋಚನೆ ರೋಟರಿ ಮತ್ತು ಪಬ್ಲಿಕ್ ಟಿವಿ ಅವರ ಈ ಜ್ಞಾನದೀವಿಗೆ ನಾಂದಿ ಹಾಡಿತು. ಸಮೃದ್ಧ ಸಮಾಜ ನಿರ್ಮಾಣಕ್ಕೆ ಉತ್ತಮ ಶಿಕ್ಷಣ ಬೇಕು ಎಂದು ರೋಟರಿಯವರು ಮತ್ತು ಪಬ್ಲಿಕ್ ಟಿವಿಯವರು ಪ್ರೀ ಲೋಡೆಡ್ ಟ್ಯಾಬ್ ಅನ್ನು ಸಾಧ್ಯವಾದಷ್ಟು ಸರ್ಕಾರಿ ಶಾಲೆಗಳಿಗೆ ತಲುಪಿಸುವ ಜವಾಬ್ದಾರಿಯನ್ನು ಹೊತ್ತರು. ಆ ಸಮಯದಲ್ಲಿ ನಾವು HL ರವಿ ಸರ್ ಜೊತೆ ಮಾತಾಡುವಾಗ ಸರ್ ನಾವು ಕೊಡ್ತೀವಿ ಅಂತ ಕೇಳಿದ್ವಿ. ಅದಕ್ಕೆ ಅವರು ಕೊಡ್ತೀರಂತೆ ಒಂದು ಸ್ಕೂಲ್ ಪೂರ್ತಿ ಕೊಟ್ಬಿಡಿ ಅಂತೇಳಿ ಹೊರತುಂಬಿಸಿದ್ರು. ಅಷ್ಟೇ ಮಾಡಲಿಲ್ಲ ಅವರು, ತಕ್ಷಣ ಮತ್ತೆ 3 ಕಾಲ್ ಮಾಡಿಬಿಟ್ಟು ನಮ್ಮನ್ನೆಲ್ಲ 5 ಟ್ಯಾಬ್ ಕೊಡ್ತಾರೆ ಅಂತ ತಕ್ಷಣ ಹೇಳಿದ್ರು. ಇದು ನಮ್ಗೆಲ್ಲರೂ ಎಷ್ಟು ಮೋಟಿವೇಟ್ ಆಯಿತು ಅಂತಂದ್ರೆ ನಮ್ಮ ಕ್ಲಬ್ ಮೆಂಬರ್ಸ್ನ ಕೇಳಿದವಾಗ ತಟ್ಟಂತ ಆಲೋಚನೆ ಮಾಡಿ ಪಟ್ಟಂತ ಎಲ್ಲರೂ ಹಣ ಕಳಿಸ್ಬಿಟ್ರು. ಇವರೆಲ್ಲ ಉದಾರತೆಗೆ ನನ್ನದೊಂದು ನಮನ. ದೆಸೆಯಿಂದಲೇ ಕಲಿತಾ ಇದ್ದಾರೆ. ಅದು ನಮ್ಮ SSLC ಒಂದು ಮೈಲಿಗಟ್ಟ, ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಒಂದು ಮೈಲಿಗಟ್ಟ. ಅಂತಹ ವಿದ್ಯಾರ್ಥಿಗಳನ್ನೇ ಗಮನದಲ್ಲಿಟ್ಕೊಂಡು ಅವರಿಗೆ ಟ್ಯಾಬ್ ವಿತರಣೆ ಮಾಡಿದ್ದಾರೆ. ತುಂಬಾ ಸಂತೋಷ. ಅದರಂತೆಯೇ ನಿನ್ನೆ ಅಷ್ಟೇ ನಮ್ಮ ಇಂಟರ್ನ್ಯಾಷನಲ್ ಇನ್ನರ್ ವೀಲ್ ಡೇ 97ನೇ ವರ್ಷದ ಇಂಟರ್ನ್ಯಾಷನಲ್ ಇನ್ನರ್ ವೀಲ್ ಡೇನ ಆಚರಿಸಿದ್ದೀವಿ. ಅದರ ಸಂಭ್ರಮಾಚರಣೆಯ ಮುಂದುವರೆದ ಭಾಗವಾಗಿ ಇವತ್ತು ಸುಮಾರು 17 ಟ್ಯಾಬ್ ಅಂದ್ರೆ ಏನು ಕಮ್ಮಿ ಅಲ್ಲ, ಆಲ್ಮೋಸ್ಟ್ 20ಕ್ಕೆ ಅವರು ರೆಡಿ ಇದ್ದಾರೆ. ಇನ್ನು 3 ವಿದ್ಯಾರ್ಥಿಗಳ ಕೊರತೆ ಇರೋದ್ರಿಂದ ಅವರು 17ಕ್ಕೆ ಸೀಮಿತ, ಈ ಶಾಲೆಗೆ ಸೀಮಿತಗೊಳಿಸಿ ಇನ್ನು 3 ಟ್ಯಾಬ್ಗಳನ್ನ ಬೇರೆ ಶಾಲೆಗೆ ವಿತರಿಸುವ ಯೋಚನೆಯನ್ನು ಮಾಡಿದ್ದಾರೆ. ಅಂತಹ ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಟ್ಯಾಬ್ ಅನ್ನ ಸದುಪಯೋಗ ನೀವು ಮಾಡ್ಕೋಬೇಕು. ವಿದ್ಯಾರ್ಥಿಗಳಿಗೆ ನಿಮ್ಮ ಚೆನ್ನಾಗಿ ಓದು ಬರಹ ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ 2 ಮಾತುಗಳು.
ಪ್ರೈಸ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಕೇಳಿಸ್ತಾ ನಿಮಗೆ ಅಲ್ಲಿ ಹೆಂಗಿದ್ದವ್ರಿಗೆ ಈ ಒಂದು SSLC ಎಕ್ಸಾಮ್ನಲ್ಲಿ ಯಾರು ಕನ್ನಡದಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತೆಗಿತೀರೋ ಅವ್ರಿಗೆ ಪ್ರೈಸ್ ಕೊಡ್ತೀವಿ ಅಂತ ಮೋಟಿವೇಶನ್. ಇದು ಅಷ್ಟೇ ಮೋಟಿವೇಶನ್. ಇನ್ನೊಂದು ನಮ್ಮ ಜಿಲ್ಲೆಯಲ್ಲಿ ಅಂದರೆ ಜಿಲ್ಲೆ ಅಂದರೆ ಶಿವಮೊಗ್ಗ ಜಿಲ್ಲೆ ಅಲ್ಲ, 3152 ಅಂದರೆ ರೋಟರಿ ಜಿಲ್ಲೆ 4 ಜಿಲ್ಲೆ, ಅವ್ರದ್ದು 318 ಅಲ್ವಲ್ಲಿದ್ದು, ಅದಕ್ಕೆ 8 ರೆವೆನ್ಯೂ ಜಿಲ್ಲೆಗಳು. ಲೇಡೀಸು ತೀರ್ಮಾನ ಮಾಡಿ ಬಂದು ಮುಂದೆ ಬಂದು ಕೊಡೋದು ಬಹಳ ಕಷ್ಟ, ಬಹಳ ಅಪರೂಪ. ಮೋಟಿವೇಶನ್ ಆದ್ರೂ ಸಹ ಬೇಕಾದಷ್ಟು ಜನ ಮೋಟಿವೇಶನ್ ಮಾಡ್ತಾ ಇರ್ತೀವಿ. ಬಟ್ ಆ ಮನಸ್ಸಿನಲ್ಲಿ ಹೃದಯದಲ್ಲಿ ಕೊಡಬೇಕು ಅಂತ ಬಂತಲ್ಲ, ನೀವೆಲ್ಲ ಸೇರಿ ಕೊಡಬೇಕು ಅಂತ ಬಂತಲ್ಲ, ಅದಕ್ಕೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಇದು ಹೇಗೆ ಬಂತು ಜ್ಞಾನಜೀವಿಗೆ? ಪಬ್ಲಿಕ್ ಟಿವಿಯವರಿಗೂ ಗೊತ್ತಿರಲಿಲ್ಲ. ನಾವೊಂದು 5 ಜನ DLCC ಅಂತ ಹೇಳ್ತೀವಿ, ಡಿಸ್ಟ್ರಿಕ್ಟ್ ಲಿಟ್ರಸಿ ಕಮಿಟಿ ಚೇರ್, 5 ಜನ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ನಮ್ಗೇನು ಕೆಲಸ ಇರಲಿಲ್ಲ. ಯಾಕೆಂದ್ರೆ ಜುಲೈನಲ್ಲಿ ರೋಟರಿ ಕ್ಲಬ್ ಸ್ಟಾರ್ಟ್ ಆಯ್ತು. ಜುಲೈ ಶಾಲೆ ಇಲ್ಲ, ಆಗಸ್ಟ್ ಇಲ್ಲ, ಸೆಪ್ಟೆಂಬರ್ ಇಲ್ಲ, ಅಕ್ಟೋಬರ್ ಇಲ್ಲ, ಏನು ಕೆಲಸ ಇಲ್ಲ. ಬಟ್ ಹೆಸರಿಗೆ ಲಿಟ್ರಸಿ ಚೇರ್, ಸಾಕ್ಷರತಾ ಸಮಿತಿ ಅಧ್ಯಕ್ಷರು. ಹಾಗೆ 5 ಜನ ಮಾತಾಡ್ತಾ ಇದ್ವಿ ಹೀಗೆ, ಈ ಕಂಪ್ಯೂಟರ್ ಕೂತ್ಕೊಂಡು ಮಾತಾಡೋದು. ಏನ್ ಮಾಡ್ಬೋದು ಅಂತ ಕೇಶವ್ ಅಂತ ಬಹಳ ಮುಖ್ಯ ವ್ಯಕ್ತಿ ಮೈಸೂರಿನವರು, ಅವ್ರು ಏನ್ ಮಾಡ್ಬೋದು, ಏನಾದ್ರು ಮಾಡ್ಬೇಕಲ್ಲ ಸರ್, ಮಕ್ಕಳಿಗೆ ಓದಿಸ್ಬೇಕಲ್ಲ, ಏನಾದ್ರು ಅವ್ರಿಗೆ ಏನಾದ್ರು ಕೊಡ್ಬೇಕಲ್ಲ ಅಂದಾಗ ಅವ್ರ ಮನಸ್ಸಿನಲ್ಲಿ ಒಂದು ಬಂತು, ಸರಿ ಟ್ಯಾಬ್ ಅಂತ ನಾವೆಲ್ಲ ಯೂಸ್ ಮಾಡ್ತೀವಿ ಫ್ಯಾಕ್ಟ್ರಿನಲ್ಲಿ, ನಮ್ಮ ಆಫೀಸ್ನಲ್ಲೆಲ್ಲ ಯೂಸ್ ಮಾಡ್ತೀವಿ. ಮಕ್ಕಳಿಗೆ ಟ್ಯಾಬ್ ಕೊಡೋದಾದ್ರೆ ಒಂದು 4,000 ಅಥವಾ 3,500 ಸಿಕ್ಕತ್ತೆ. ನಾನು ಮಾತಾಡ್ತೀನಿ. ಅದು ಕೇವಲ ನಮ್ಮ ಜಿಲ್ಲೆ, ನಿಮ್ಮ ಜಿಲ್ಲೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೊಡಬೇಕು. ರಾಜ್ಯದಲ್ಲಿ ಇದ್ರೆ ಸುಮಾರು 2,80,000 ಮಕ್ಕಳಿದೆ. ಅದು ಸರ್ಕಾರಿ ಶಾಲೆ ಮಕ್ಕಳು. 1,40,000 ಟ್ಯಾಬ್ ಕೊಡಬೇಕು. ಸುಮಾರು 44-45 ಕೋಟಿ ಪ್ರಾಜೆಕ್ಟ್. ಅದು ಎಲ್ಲರೂ ಒಪ್ಪಿ, ಎಲ್ಲರೂ ಮುಂದೆ ಹೋಗೋಣ, ಆಗುತ್ತೋ ಬಿಡುತ್ತೋ ಓಕೆ. ಆದರೆ ಸರ್ಕಾರನ ನಾವು ನಮ್ಮ ಜೊತೆ ಸೇರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸರ್ಕಾರದ ಮಟ್ಟದಲ್ಲಿ ಮಾತನಾಡಿ ಬೆಂಗಳೂರಿನಲ್ಲಿ. ನಿಮ್ಗೆ ಗೊತ್ತಿದೆಯಲ್ಲ, ನೀವೆಲ್ಲ ನೋಡಿದ್ದೀರಾ ಅಂತ ಕಾಣುತ್ತೆ. ಯಡಿಯೂರಪ್ಪನವರು ಶಿವಮೊಗ್ಗಕ್ಕೆ ಬಂದು ಉದ್ಘಾಟನೆ ಮಾಡಿದ್ರು ನವೆಂಬರ್ 8ನೇ ತಾರೀಕು. ಇಲ್ಲೂ ಉದ್ಘಾಟನೆ ಆಯಿತು, ಬೆಂಗಳೂರಿನಲ್ಲೂ ಉದ್ಘಾಟನೆ ಆಯಿತು. ಬೆಂಗಳೂರಲ್ಲಿ ಸುರೇಶ್ ಕುಮಾರ್ ಅವರು ಟ್ಯಾಬ್ ವಿತರಣೆ ಮಾಡಿದ್ರು, ಇಲ್ಲಿ ಉದ್ಘಾಟನೆ ಮಾಡಿದ್ರು. ಅವ್ರು ಏನು ಹೇಳಿದ್ದಾರೆ ಅಂದರೆ ಮೀಟಿಂಗ್ನಲ್ಲಿ, ನೀವು ಎಷ್ಟಾಗುತ್ತೋ ಅಷ್ಟು ಕೊಡಿ, ಉಳಿದದ್ದು ಹಣ ಸಂಗ್ರಹ ಆದಾಗ ಮತ್ತೆ ಮುಂದಿನ ವರ್ಷ ನಾವು ಮಕ್ಕಳಿಗೆ, ಪೂರ್ತಿ ಸರ್ಕಾರಿ ಮಕ್ಕಳಿಗೆ 44 ಕೋಟಿ ಆಗಲಿ 50 ಕೋಟಿ ಆಗಲಿ ನಾವು ಸಾಧ್ಯವಾದಷ್ಟು ಅದನ್ನು ಪೂರೈಸುವಂಥ ಒಂದು ಜವಾಬ್ದಾರಿ ಸರ್ಕಾರ ತೆಗೆದುಕೊಳ್ತಾ ಅಂತ ಹೇಳಿದ್ದಾರೆ. ಸೊ ನಾವೇನಂದರೆ ಪ್ರಾರಂಭ ಮಾಡಿದ್ದೀವಿ ಅಷ್ಟೇ, ಎಲ್ಲ ಮಕ್ಕಳಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, 44-45 ಕೋಟಿ ಆಗೋದಿಲ್ಲ. ಪಬ್ಲಿಕ್ ಟಿವಿಯವರು ಹೇಗೆ ಬಂದರು ಅಂದರೆ, ನಮ್ಮ ಕೇಶವ್ ಅವರು ಅಣ್ಣಾದವರು, ಇವರು ಅವ್ರಿಗೆ ಪ್ರಸ್ತಾಪ ಮಾಡಿದ್ದಾರೆ. ನಾವು ಈ ರೀತಿ 5 ಜನ ಸೇರಿ ಲಿಟ್ರಸಿ ಕಮಿಟಿ ಚೇರ್ಗಳು ಮತ್ತು ರೋಟರಿ ಗವರ್ನರ್ ಸೇರಿ ಈ ಥರ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ. ನೀವು ಕೇವಲ ಸಿನಿಮಾ, ಹಾಡು, ಡ್ಯಾನ್ಸು ಅದೇನು ಮಾಡ್ತಾ ಇದ್ದೀರಾ, ಈ ಸಮಯದಲ್ಲಿ ಮಕ್ಕಳಿಗೆ ಟ್ಯಾಬ್ ಕೊಡಬೇಕು ಅಂತ ನೀವು ಅನೌನ್ಸ್ ಮಾಡಿ, ಎಲ್ಲರಿಗೂ ನೀವು ದೇಣಿಗೆ ಕೊಡಿ ಅಂತ ಅನೌನ್ಸ್ ಮಾಡಿ, ಇಡೀ ರಾಜ್ಯದಲ್ಲಿ ಜನ ಕೊಡ್ತಾರೆ, ಹೊರಗಡೆ ದೇಶದವರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮಾತಾಡಿದಾಗ ಅವ್ರು ಒಪ್ಕೊಂಡ್ರು. ನೀವು ಪಬ್ಲಿಕ್ ಟಿವಿ ನೋಡ್ತಾ ಇದ್ದೀರೋ ಗೊತ್ತಿಲ್ಲ, ಸಾಯಂಕಾಲ ರಾತ್ರಿ ಈ ಬಿಗ್ ಬುಲೆಟಿನ್ ಅಂತ ಒಂದು ಇದು ಬರ್ತದೆ, ಅವ್ರದ್ದೊಂದು ನ್ಯೂಸ್ ಬರ್ತದೆ. ಆವಾಗ ಪ್ರತಿ ದಿವಸ 1, 2, 3, 10, 100, 10 ಲಕ್ಷ ಒಬ್ಬರು ಕೊಟ್ಟರು, 5 ಲಕ್ಷ ಒಬ್ಬರು ಕೊಟ್ಟರು. ಇಸ್ ಬಾಟ್ ಅರೌಂಡ್, ಮೊನ್ನೆ ಹೇಳ್ತಾ ಇದ್ರು 6-6.5 ಕೋಟಿ ಡೊನೇಷನ್ ಕ್ರಾಸ್ ಆಗಿದೆ ಅಂತ. ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಉತ್ತರ ಕರ್ನಾಟಕಕ್ಕೆ ಹೆಚ್ಚಿಗೆ ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ಹೆಚ್ಚಿಗೆ ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ. ಸೊ ನಾವು ಕೊಡ್ತಾ ಇದ್ದೀವಿ, ನಾವು ಇವರು ಕೊಡ್ತಾ ಇದ್ದಾರೆ, ಇಂಡಿವಿಜುವಲ್ ಪಬ್ಲಿಕ್ ಟಿವಿ ಅವರು ಸಂಗ್ರಹ ಮಾಡಿ ರೋಟರಿ ಕ್ಲಬ್ಗಳ ಮೂಲಕ ಕೊಡ್ತಾ ಇದ್ದಾರೆ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ರೋಟರಿ ಮತ್ತು ಪಬ್ಲಿಕ್ ಟಿವಿಯ ಸಹಯೋಗದಲ್ಲಿ ಟ್ಯಾಬ್ ಕೊಡುವಂಥದ್ದು. ಏನಿರುತ್ತೆ ಈ ಟ್ಯಾಬ್ನಲ್ಲಿ? 4 ಸಬ್ಜೆಕ್ಟ್ ಇರುತ್ತೆ: ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಇಂಗ್ಲೀಷ್. ಕನ್ನಡ, ಹಿಂದಿ ಅದೇನಿರೋದಿಲ್ಲ. ಓಪನ್ ಮಾಡಿದರೆ ನಿಮಗೆ ಇಡೀ ಈ ವರ್ಷದ ಒಂದು ನಿಮ್ಮ ಸಿಲೆಬಸ್ಸು, ಅದು ಬರೇ ಸಿಲೆಬಸ್ ಆದರೆ ನೀವು ಟೆಕ್ಸ್ಟ್ ಬುಕ್ಕಿಗೂ ಇದಕ್ಕೂ ವ್ಯತ್ಯಾಸ ಇಲ್ಲ. ಇಂಟ್ರಾಕ್ಟಿವ್ ಟೈಪ್ ಇರುತ್ತೆ, ವಾಯ್ಸ್ ಇರುತ್ತೆ, ಆಮೇಲೆ ಇಂಟರ್ನೆಟ್ ಇರೋದಿಲ್ಲ ನಮ್ಮ ಪೂರ್ಣಿಮಾ ನರೇಂದ್ರ ಅವರು ಹೇಳಿದಂಗೆ. ಆಮೇಲೆ ನೀವು ಇದನ್ನು ಉಪಯೋಗ ಮಾಡುವಂಥದ್ದು 3 ವರ್ಷ. 1 ವರ್ಷ ಈ ವರ್ಷ ಉಪಯೋಗ ಮಾಡ್ತೀರಾ ಅಂದರೆ 2ನೇ ವರ್ಷ ಇದನ್ನು ವಾಪಸ್ಸು ಎಲೆಕ್ಟ್ರಿಸಿಟಿ ಕೊಡ್ತೀರಾ. ಅವ್ರು ಇಟ್ಕೊಂಡ್ಬಿಟ್ಟು ಮುಂದಿನ ವರ್ಷ 9ನೇ ಕ್ಲಾಸ್ ಮಕ್ಕಳು 10ನೇ ತರಗತಿಗೆ ಬಂದಾಗ ಅದನ್ನು ಅವ್ರಿಗೆ ಕೊಡ್ತಾರೆ. ಮತ್ತೆ ಅದರ ಮುಂದಿನ ವರ್ಷ 8ನೇ ತರಗತಿ ಮಕ್ಕಳು 10ನೇ ತರಗತಿಗೆ ಬಂದಾಗ ಕೊಡ್ತಾರೆ. 3 ವರ್ಷ ಇದಕ್ಕೆ 3 ವರ್ಷದ ಮಕ್ಕಳು ಉಪಯೋಗಿಸ್ಬೇಕು ಅಂತ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಕಂಟೆಂಟನ್ನು 3 ವರ್ಷ ಸಹ ಸಿಲೆಬಸ್ ಹೆಚ್ಚು ಕಡಿಮೆ ಚೇಂಜ್ ಆದರೆ ಅದನ್ನು ಅಪ್ಗ್ರೇಡ್ ಮಾಡುವಂಥದ್ದು, ಸೇರಿಸೋದು, ಡಿಲೀಟ್ ಮಾಡೋದು ಎಲ್ಲ ಅವಕಾಶಗಳಿದೆ. ಇದನ್ನು ಉಪಯೋಗಿಸಿ, ಟೆಕ್ಸ್ಟ್ ಬುಕ್ಕನ್ನು ಉಪಯೋಗಿಸಿ, ಜೊತೆ ಪಾಠನೂ ಕೇಳಿ. ನಾನೆಲ್ಲ ಕರ್ನಾಟಕ ಶಾಲೆಯಲ್ಲಿ ಹೋದಾಗ ಹೇಳ್ತಾ ಇರ್ತೀನಿ, ಎಲ್ಲ ತರಕಾರಿ ಬೆಳಿತೀರಾ ಶಿವಮೊಗ್ಗಕ್ಕೆ ಬರುತ್ತೆ, ಎಲ್ಲ ಹಾಲು ಕರಿತೀರಾ ಶಿವಮೊಗ್ಗಕ್ಕೆ ಬರುತ್ತೆ. ಅಲ್ಲಿದ್ದವರು ತರಕಾರಿ ತಿಂತಾರೆ, ಹಾಲು ಕುಡಿತಾರೆ, ಚೆನ್ನಾಗಿ ಕೂತ್ಕೊಂಡು ಹೋಗ್ತಾರೆ, ರ್ಯಾಂಕ್ ತೆಗಿತಾರೆ, ಮುಂದೆ ಹೋಗ್ತಾರೆ.
ನೀವುಗಳು ಎಲ್ಲ ಸಮಯನೂ ಇರುತ್ತೆ. ತಂದೆ ತಾಯಿಗೆ ಸಹಾಯ ಮಾಡಬೇಕು, ಎಲ್ಲ ಮಾಡ್ತೀರ. ಜೊತೆಗೆ 2 ಗಂಟೆ ಬೆಳಿಗ್ಗೆ 2 ಗಂಟೆ ಸಾಯಂಕಾಲ ನೀವು ನಿಮ್ಮ ಸಮಯವನ್ನು SSLCಗೆ ಕೊಟ್ಟರೆ ಖಂಡಿತವಾಗ್ಲೂ ನಿಮ್ಮ ಮುಂದೆ ಬರ್ತೀರ. ನಾನು ಎಷ್ಟೋ ಕಡೆ ನೋಡಿದ್ದೀನಿ. ಸಾಗರದಲ್ಲಿ ಐ ಥಿಂಕ್ 1 year back or 2 year back ಟಾಪರ್ ಆಫ್ ದಿ ಕರ್ನಾಟಕ ಸ್ಟೇಟ್ SSLC ಅಂತ ಕಾಣುತ್ತೆ, ಟಾಪರ್. ಸರ್ಕಾರಿ ಶಾಲೆಯ ಒಂದು ಮಗು ಬಂದು ಹುಡುಗಿ ಬಂದು. ಸೊ ಯಾಕೆ ಸಾಧ್ಯ ಆಗ? ಹಾಗಾಗಿ ಗಮನವಿಟ್ಟು ಕೇಳಿ. ನಮ್ಮ ಟೀಚರ್ ಬಗ್ಗೆ ಭಾಳ ಗೌರವ ಜ್ಯೋತಿ ಮೇಡಮ್ ಬಗ್ಗೆ ಅಲ್ಲಿದ್ದರು ಕೊಮ್ನಾಡಿನಲ್ಲಿ. ಮಕ್ಕಳಿಗೆ ಎಷ್ಟು ಇಯರ್ಸ್ ಇದೆ, 12 ವರ್ಷ ಕೊಮ್ನಾಡಿನಲ್ಲಿದ್ದರು. ನಮ್ಮ ಒಂದು ಎಲ್ಲ ಸರ್ಕಾರಿ ಶಾಲೆ ಕಾರ್ಯಕ್ರಮಗಳಿಗೆ ನಮ್ಮ ರೋಟರಿ ಮೂಲಕ ಸಹಾಯ ಕೊಟ್ಟಿದ್ದಾರೆ. ಇಲ್ಲೂ ಸಹ ಇಂಟ್ರಾಕ್ಟ್ ಆಗಿದೆ. ನಾನು ಒಂದು ಕೇಳೋದು, ನಮ್ಮ ಇನ್ನರ್ವಿಲ್ನವ್ರಿಗೆ ಎಲ್ಲ ಕಡೆ ಮಾಡ್ತಾ ಹೋಗ್ಬಿಡಿ, ಈ ಶಾಲೆ ಒಂದು ದತ್ತು ತಗೊಳ್ಳಿ. ಟ್ಯಾಪ್ ಕೊಟ್ಬಿಟ್ಟಿದ್ದೀರ, ಮತ್ತೆ ಬೇರೆ ಬೇರೆ ಏನೇನಿದೆ ಸಣ್ಣ ಪುಟ್ಟದೆಲ್ಲ ಅವರ ಅವಕಾಶಗಳು ಅಥವಾ ಸಹಾಯಗಳು ಸಲಹೆಗಳು, ಇನ್ನೊಂದು ಸಣ್ಣ ಪುಟ್ಟದ್ದು ಇನ್ಯಾರೋ ಒಬ್ಬರು ಆರ್ಥಿಕವಾಗಿ ಪ್ರೈಸ್ ಕೊಡೋದು, 1, 2, 3, 4 ವರ್ಷ ಆದಷ್ಟು ಕಾನ್ಸಂಟ್ರೇಟ್ ಮಾಡಿ ಈ ಶಾಲೆಗೆ. ಮಾದರಿ ಶಾಲೆ ಹೇಗಿರ್ಬೇಕು ಅಂದ್ರೆ ಇನ್ನರ್ವಿಲ್ನವ್ರು ಬಂದ್ರಪ್ಪ ಏನೋ ಕೊಟ್ರಪ್ಪ ಅಲ್ಲಿಂದ ಇದು ಮೇಲೆ ಹೋಗ್ತಾ ಹೋಗ್ತಾ ಒಳ್ಳೆ ಶಾಲೆ ಆಗಿದೆ ಅಂತ ಅನ್ಸ್ಕೊಳ್ಳಿ ಅಂತ ಹಾರೈಸ್ತಾ ನನಗೆ ಈ ಅವಕಾಶ ಕೊಟ್ಟರೆ ನಿಮಗೆ ತಕ್ಷಣ ಆಮೇಲೆ ಅಲ್ಲಿಗೆ ಬಂದಾಗ ಮತ್ತೆ ಅವ್ರನ್ನ ಫಾಲೋ ಮಾಡಿದ್ರು. ಕೊಮ್ನಾಡ್ ಶಾಲೆಯಲ್ಲಿ ಒಂದು ಮಾದರಿ ಶಾಲೆಯಾಗಿ ಮತ್ತೆ ಒಳ್ಳೆ ಫಲಿತಾಂಶ ಕೊಡಲಿಕ್ಕೆ ಮತ್ತೆ ಮಕ್ಕಳನ್ನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ತರಲಿಕ್ಕೆ ಅವರ ಪಾಲು ಸಾಕಷ್ಟಿದೆ. ಹಾಗಾಗಿ ಇಲ್ಲೂ ಸಹ ನಮ್ಮ ಗುರುಗಳಿದ್ದಾರೆ ಹಿಂದೆ, ಅವರು ಈ ಶಾಲೆಯನ್ನ ರಾಷ್ಟ್ರ ಮಟ್ಟಕ್ಕೆ ನಾನು ಸೈನ್ಸ್ ಇದರಲ್ಲಿ 2 ಬಾರಿ ಅಲ್ಲ. ಹಾಗಾಗಿ ಹಾಗಾಗಿ ಅವರು ಜೋರಾದ ಚಪ್ಪಾಳೆ ಹೊಡಿಬೇಕು. ಗ್ರಾಮಾಂತರ ಶಾಲೆ ಹೆಸರು ಕುಮಾರಸ್ವಾಮಿ ನಿರಂಜನ್ ಮೂರ್ತಿಯವರು. ನಿರಂಜನ್ ಮೂರ್ತಿಯವರು ಹಾಗಾಗಿ ಬಹಳ ಶ್ರಮ ವಹಿಸಿ ಈ ಒಂದು ಶಾಲೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಈ ಒಂದು ಶಾಲೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ರೋಟರಿಯಿಂದನೂ ಮಾಡಿದ್ವಿ. ಇನ್ನರ್ ಕಣ್ಣಿಗೆ ಬಿದ್ದಿದೆ, ಆದರೆ ಈಗ ಬಹಳ ಚೆನ್ನಾಗುತ್ತೆ. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮ ಬಹಳ ಕಲರ್ಫುಲ್ ಆಗಿದೆ. ನಾವು ರೋಟರಿಯಿಂದ ಏನೇ ಕಾರ್ಯಕ್ರಮ ಮಾಡಿದ್ವಿ 2 ಜನ ಅಧ್ಯಕ್ಷರು, ಸೆಕ್ರೆಟರಿ, 2 ಜನ ಬರ್ತಾ ಇದ್ವಿ. ಇನ್ನರ್ವಿಲಿನ ಟೀಮೇ ಬಂದಿದೆ, ಒಂಥರ ಸಣ್ಣ ಮದುವೆ ಮನೆ ಆದಂಗಾಗಿದೆ. ಹಾಗಾಗಿ ಇನ್ನು ನಮ್ಮ ಶಿವಮೊಗ್ಗಕ್ಕೆ ತುಂಬಾ ಹತ್ತಿರವಾದಂತಹ ಶಾಲೆ, ವಿದ್ಯೆಗೆ ಪರಿಪೂರ್ಣವಾದಂತ ಸಲಕರಣೆಗಳನ್ನು ಕೊಡೋದ್ರ ಮುಖಾಂತರ ಇವತ್ತು ಮಾಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಇನ್ನರ್ವಿಲ್ ಡಿಸ್ಟ್ರಿಕ್ಟ್ ಚೇರ್ಮನ್ ವಾರಿಜಾ ಜಗದೀಶ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಭಾಗವಹಿಸಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಮಾಧ್ಯಮಗಳು ಬಹಳ ಮುಖ್ಯವಾಗಿ ಇವತ್ತು ಸಾಕಷ್ಟು ಕಾರ್ಯಕ್ರಮ ನಮ್ಮ ಟಿವಿ ಚಾನಲ್ನ ನಾವು ರಿಕ್ವೆಸ್ಟ್ ಮಾಡಿ ಕರ್ಕೊಂಡಿದ್ದೀವಿ. ಹಾಗೆ ನಮ್ಮ ಫೋಟೋಗ್ರಾಫರ್ಗೂ ಸ್ಪೆಷಲ್ ಥ್ಯಾಂಕ್ಸ್. ಸ್ಟೂಡೆಂಟ್ಸ್ ಇನ್ನು ಒಳ್ಳೆ ಫಲಿತಾಂಶ. ಕಳೆದ ಬಾರಿ ಒಬ್ಬರೇ ಫೇಲ್ ಆಗಿರೋದು, 100% ಬರೋದು ರಿಸಲ್ಟ್ 97 ಆಗಿದೆ. ಈ ಸಾರಿ 100% ಕೊಡ್ಲಿಕ್ಕೆ ಪ್ರಯತ್ನ ನಡೆಸ್ತೇನೆ ಅಂತ ಮೇಡಮ್ ಅವರು ಆಶ್ವಾಸನೆ. 3 ವರ್ಷದಿಂದ ಅದೇ ರೀತಿ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಶಿಕ್ಷಕರಿಗೆ ಮತ್ತೆ ಶಾಲೆ ವಾತಾವರಣ ನೀವು ನೋಡಿದಿರ ಹೇಗಿದೆ ಅಂತ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಮತ್ತೆ ಇನ್ನರ್ವಿಲ್ಲರಿಗೆ ಸ್ಪೆಷಲ್ ಥ್ಯಾಂಕ್ಸ್. ದಾನಿಗಳಿಗೆ ವಿಶೇಷವಾದ ತುಂಬಾ ಕಾಳಜಿಯಿಂದ ನೋಡ್ಕೊಂಡಿದ್ದಾರೆ. ನಾವು ಕೂಡ ಕಳೆದ ಹಲವು ವರ್ಷಗಳಿಂದ ಒಳ್ಳೆ ಶೈಕ್ಷಣಿಕ ಫಲಿತಾಂಶವನ್ನು ಕೊಡ್ತಾ ಬಂದಿದ್ದೀವಿ. ಪ್ರತಿ ವರ್ಷ ಡಿಸ್ಟೆನ್ಷನ್ ಇಲ್ಲದೆ ಇರತಕ್ಕಂತ ವರ್ಷಗಳೇ ನಮ್ಮ ಶಾಲೆಯಲ್ಲಿ ಇಲ್ಲ. ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳು ಮತ್ತು ಪ್ಯೂರ್ಲಿ ಸುಮಾರು 80% ಮಕ್ಕಳು ನಮ್ಮ ಶಾಲೆಯಲ್ಲಿ SC ಮತ್ತು ST ಮಕ್ಕಳಿದ್ದಾರೆ. ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಫ್ಯಾಮಿಲಿಯಿಂದ ಬರ್ತಾ ಇದ್ದಾರೆ. ಅವ್ರ ಬಗ್ಗೆ ನಾವು ವಿಶೇಷ ಕಾಳಜಿನ ಮಾಡಿ ರಿಸಲ್ಟ್ ಉತ್ತಮಪಡಿಸ್ತಾ ಇದ್ದೇವೆ. ಹಾಗಾಗಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ನಮ್ಮ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ, ವಿಶೇಷವಾಗಿ ಶೈಕ್ಷಣಿಕ ವರ್ಷ ನಾವು ಸವಾಲಿನ ವರ್ಷ ಅಂತ ಕರೀತಾ ಇದ್ದೀವಿ. ಯಾಕಂದ್ರೆ ಮಕ್ಕಳು ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಇಂಟರ್ನೆಟ್ ಆನ್ಲೈನ್ ಕ್ಲಾಸ್ ಮಾಡ್ಲಿಕ್ಕೆ ಅವರ ಹತ್ರ ನೆಟ್ ಸೌಲಭ್ಯ ಇಲ್ಲ, ಫೋನ್ ಸೌಲಭ್ಯ ಇಲ್ಲ, ಪೋಷಕರ ಹತ್ರನೇ ಇಲ್ಲ. ಹಾಗಾಗಿ ಮಕ್ಕಳ ಹತ್ರ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ಇನ್ನರ್ವಿಲ್ ಕ್ಲಬ್ ಶಿವಮೊಗ್ಗ ಈಸ್ಟ್ ಮತ್ತು ಪಬ್ಲಿಕ್ ಟಿವಿ ಸಹಯೋಗದೊಂದಿಗೆ ಟ್ಯಾಬ್ ಗಳನ್ನ ಕೊಡುವ ಒಂದು ಕಾರ್ಯಕ್ರಮ ನಮ್ಮ ಶಾಲೆ ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮದ ಅನೇಕ ದಾನಿಗಳನ್ನ ಕ್ರೋಢೀಕರಿಸಿ ಬಹುಶಃ ಈ ಟ್ಯಾಬ್ ಕೊಡ್ಲಿಕ್ಕೆ ಅವರ ಆದಾಯದ, ಅವರ ಶ್ರಮದ ಒಂದು ಭಾಗವನ್ನ ನಮ್ಮ ಶಾಲೆಯ ಬಡ ಮಕ್ಕಳಿಗೆ ಅವರು ದೇಣಿಗೆಗೆ ಕೊಡ್ತಾ ಇರೋದ್ರಿಂದ ಈ ಒಂದು ಕೃತಜ್ಞತಾ ಭಾವ ನಮ್ಗೆ ಯಾವಾಗಲೂ ಇರಬೇಕಾಗತ್ತೆ. ಯಾಕಂದ್ರೆ ದುಡ್ಡವರು ಉಳಿಸಿದವರು ಎಲ್ಲರೂ ನಮಗೆ ದಾನ ಕೊಡ್ತಾ ಇಲ್ಲ. ಮೇಡಮ್ ಅಂತ ಹೇಳ್ತಾರೆ, ಎಲ್ಲಾ ಮಕ್ಕಳ ಹತ್ರ ಮಾತಾಡ್ತಿದ್ರು, ಸಂಸ್ಕೃತಿ ಬಗ್ಗೆ ಮಕ್ಕಳಿಗೆ ಮಾಹಿತಿ ಕೊಟ್ಟರು, ಕಾಳಜಿ ವಹಿಸಿದ್ರು ಕೊಟ್ಟರ ಬಗ್ಗೆ, ಮತ್ತೆ ಅವ್ರನ್ನ ಮೋಟಿವೇಟ್ ಮಾಡಿದ್ರು. ಮಕ್ಕಳಿಗೆ ಚೆನ್ನಾಗಿ ಸ್ಕಾಲರ್ಶಿಪ್, ನಿಮ್ಗೆ ನಾನು ಸ್ಕಾಲರ್ಶಿಪ್ ಕೊಡ್ತೀನಿ, ನಿಮ್ಗೆ ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳಿ ಅಂತ. ಇಂತ ಅನೇಕ ಚಟುವಟಿಕೆಗಳನ್ನ ನಾವು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಈ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಟ್ಟಂತಹ Yes.
ಎಲ್ಲ ಸ್ಮೈಲ್ ಮಾಡಿ. ಸ್ಮೈಲ್ 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 ಸ್ಮೈಲ್. ಹಲೋ ಹಲೋ ಪುಟ್ಟ, ನೀನು ಕಾಣ್ತಿಲ್ಲ, ನೀನು ಈ ಕಡೆಗೆ ಬಾ. ಮುನ್ನೋಡಿ ಮುನ್ನೋಡಿ ಮುನ್ನೋಡಿ. ನಿಮಿಷ ಸರ್, ಎಲ್ಲ ಇಲ್ಲಿ ನೋಡಬೇಕು. ಫೇಸ್ ಇಲ್ಲಿರಬೇಕು, ಫೇಸ್ ಇಲ್ಲಿರಬೇಕು. ಎಲ್ಲ ಮುನ್ನಡೆ. ಸ್ಮೈಲ್ ಸ್ಮೈಲ್ ಸ್ಮೈಲ್. ಈ ದಿನ ನಮ್ಮ ಇನ್ನರ್ವೇಲ್ ಕ್ಲಬ್ ಆಫ್ ಶಿವಮೊಗ್ಗ ಈಸ್ಟ್ ವತಿಯಿಂದ ಶಿವಮೊಗ್ಗ ಗ್ರಾಮಾಂತರ ಪ್ರದೇಶದಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ಅಬ್ಬಲಗೆರೆಯ SSLC ಮಕ್ಕಳಿಗೆ ಸುಮಾರು 20 ಟ್ಯಾಬ್ಗಳನ್ನು ವಿತರಿಸಿರುತ್ತಾರೆ. ಇದು ನಮ್ಮ ಇನ್ನರ್ವೇಲ್ ಡಿಸ್ಟ್ರಿಕ್ಟ್ 318ರಲ್ಲೇ ಅತ್ಯಂತ ಒಂದು ದೊಡ್ಡ ಕಾರ್ಯಕ್ರಮ ಹಾಗೂ ಪ್ರಪ್ರಥಮ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಈ ಟ್ಯಾಬನ್ನು ನೀಡಿದ ಎಲ್ಲ ದಾನಿಗಳಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ಹಾಗೆಯೇ ಟ್ಯಾಬ್ ವಿತರಿಸಲು ಎಲ್ಲ ಒಂದು ಏರ್ಪಾಡು ಮಾಡಿ ನಮ್ಮ ಇನ್ನರ್ವೇಲ್ ಕ್ಲಬ್ ಆಫ್ ಶಿವಮೊಗ್ಗ ಈಸ್ಟ್ನ ಪ್ರೆಸಿಡೆಂಟ್ ಆದ ಶ್ರೀಮತಿ ಪೂರ್ಣಿಮಾ ನರೇಂದ್ರ ಹಾಗೂ ಅವರ ಕ್ಲಬ್ನ ಎಲ್ಲ ಸದಸ್ಯರಿಗೂ ಇನ್ನರ್ವೇಲ್ ಡಿಸ್ಟ್ರಿಕ್ಟ್ 318ನ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಟ್ಯಾಬ್ ವಿತರಣಾ ಕಾರ್ಯಕ್ರಮ ಇತ್ತು. ರೋಟರಿ ಇನ್ನರ್ವೇಲ್ ಕ್ಲಬ್ ಉತ್ತರ ಮತ್ತು ಪೂರ್ವ ಹಾಗೂ ಪಬ್ಲಿಕ್ ಟಿವಿಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನೆರವೇರಿತು. ನಮ್ಮ ಶಾಲೆಯ 34 ಮಕ್ಕಳಿಗೆ 17 ಟ್ಯಾಬ್ಗಳನ್ನು ಅವರು ವಿತರಿಸಿದ್ದಾರೆ. ಇದರಿಂದ ನಮಗೆ ಆನ್ಲೈನ್ ಕ್ಲಾಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಹಾಗೆ ಮಕ್ಕಳಿಗೆ ಒಳ್ಳೆಯ ವ್ಯಾಸಂಗ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಭಾವಿಸಿದ್ದೀವಿ. ಈ ಟ್ಯಾಬ್ಗಳನ್ನು ವಿತರಿಸಲಿಕ್ಕೆ ಸಹಾಯ ಮಾಡಿದಂತಹ ರೋಟರಿಯ ಎಲ್ಲ ಬಂಧುಗಳಿಗೂ ಹಾಗೂ ದಾನಿಗಳಿಗೂ ಇನ್ನರ್ವೇಲ್ ಕ್ಲಬ್ನ ಎಲ್ಲ ಸದಸ್ಯರಿಗೂ ನಾವು ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಧನ್ಯವಾದ. ಅನ್ನೋದು ಶಾರ್ಟ್ ಫಾರ್ಮ್ ಆಫ್ ಟ್ಯಾಬ್ಲೆಟ್ PC ಅಂತ ಗೊತ್ತಾಯ್ತಲ್ಲ. ಆಟಗಳನ್ನ ಮಾತ್ರ ಇದರಲ್ಲಿ ಲೋಡ್ ಮಾಡಿದ್ದಾರೆ ಅಂತ ಒಂದು ಅಪ್ಲಿಕೇಶನ್ ಕಾಣುತ್ತೆ ನಿಮಗೆ, ಡಿಜಿಲರ್ನ್ ಅಂತ. ರೈಟ್ ಸೈಡಲ್ಲಿ ಟಾಪಲ್ಲಿದೆ. ಒಬ್ಬೊಬ್ಬರು ಟ್ಯಾಬಲ್ಲಿ ಒಂದೊಂದು ಕಡೆ ಇರ್ಬೋದು. ಅದನ್ನು ಟೆಕ್ಸ್ಟ್ ಬುಕ್ ಇಲ್ಲಿ 10ನೇ ತರಗತಿನಲ್ಲಿ ಕ್ಲಿಕ್ ಮಾಡಿದರೆ